ಸೊ ಹಾಯ್ ಗೈಸ್, ಸೊ ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ಬ್ರೈಟ್ ಟು ಬಿ ಸೊ ಬರ್ತ್ಡೇ ಸೆಲೆಬ್ರೇಷನ್ಗೆ ಆಗ್ತಿತ್ತು. ಸೊ ನಾವು ಇವಾಗ ಬ್ರೈಟ್ ಟು ಬಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸೊ ನಾವು ಎಷ್ಟು ಬೇಗ ದೊಡ್ಡವರಾದ್ವಿ ನಮಗೆ ಇಮ್ಯಾಜಿನೇಷನ್ನು ಮಾಡ್ಕೊಳಕ್ಕಾಗಲ್ಲ. ಸೊ ಅಷ್ಟು ಬೇಗ ದೊಡ್ಡವರಾಗಿದ್ದೀವಿ. ಸೊ ಅವಳದು ಫುಲ್ ಮೇಕಿಂಗ್ ವೀಡಿಯೋಸ್ ಹೇಗೆ ಮಾಡಿದ್ವಿ, ಸೊ ಅದೆಲ್ಲ ಫುಲ್ ಈ ವಿಡಿಯೋ ಇದೆ. ಸೊ ಫುಲ್ ಈ ವಿಡಿಯೋ ಫುಲ್ ಲೈಕ್ ಬ್ರೈಟ್ ಬಿ ಟ್ಯಾಗ್ ಆಗ್ತಾರಲ್ಲ, ಸೊ ಅದನ್ನು ನಾವು ಸ್ಟ್ಯಾಂಡ್ ಇಟ್ಕೊಂಡು ಮಾಡ್ತಿದ್ವಿ. ಯಾರು ವಿಡಿಯೋ ಮಾಡಕ್ಕೆ ಗತಿನೇ ಇಲ್ಲ ನಮಗೆ. ಸೊ ಫೈನಲ್ ಎಲ್ಲ ಕೇಕ್ ಕಟಿಂಗ್ ಮುಗೀತು. ಸೊ ನೆಕ್ಸ್ಟ್ ಇಸ್ ನಾವು ಫೋಟೋಶೂಟ್ ಮಾಡಬೇಕಲ್ಲ, ನೆಕ್ಸ್ಟ್ ಹೇಗೆ ಮಾಡಿದ್ವಿ. ನನ್ನನ್ನು ತೆಗೆದು ನಡಿ ಬೇಡ ಗುರು ಅದರೇ ತೆಗ್ಯಾ ಇದು ಮೇಕಿಂಗ್ ವಿಡಿಯೋ ಆಫ್ ರೀಲ್ಸ್. ಸೊ ಹೇಗೆ ರೀಲ್ಸ್ ಎಡಿಟ್ ಮಾಡಬೇಕು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾವು ಮಾಡೋಕ್ಕೆ. ಸೊ ಅದೆಲ್ಲ ಮಾಡ್ತಾ ಇದ್ದೀವಿ. ಸೊ ಯಾ ದೆನ್ ಆಫ್ಟರ್ ದಟ್ ಇದು ಸೋಲೋ ಅವ್ರದ್ದು. ದೆನ್ ನಾವು 3 ಮೆಂಬರ್ಸ್ ಮಾಡಿರೋದು ಬ್ರೈಟ್ ಟು ಬಿ ರೀಲ್ಸ್. ಸೊ ಇದಾದಮೇಲೆ ನೆಕ್ಸ್ಟು ಫೋಟೋಶೂಟ್ಸ್, ಗ್ರೂಪ್ ಫೋಟೋಶೂಟ್ ಬರುತ್ತೆ. ಲೈಕ್ ಯಾರೂ ತೆಗಿಯೋಕ್ಕಿಲ್ಲ. ಸೊ ಸ್ಟ್ಯಾಂಡ್ ಯೂಸ್ ಮಾಡ್ಕೊಂಡು ನಮಗೆ ನಾವೇ ಫೋಟೋ ತೆಕ್ಕೊಂಡ್ವಿ, ಅಷ್ಟೇ ಸಿಂಪಲ್. ಆ್ಯಕ್ಚುಲಿ ಅವ್ರಿಗೆ ಇದೆಲ್ಲ ಗೊತ್ತಿಲ್ಲ, ಲೈಕ್ ನಾನು ಈ ಥರ ಎಲ್ಲ ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕ್ತಿದ್ದೆ ಅಂತ. ಬಿಕಾಸ್ ಇದು ಆಗ್ತಿರೋದು ಫಾರ್ ನಾಟ್ ವ್ಯೂಸ್, ನನ್ನ ಮೆಮೊರೀಸ್ಗೆ ಏನು ಡಿಲೀಟ್ ಆಗಬಾರ್ದು ಅಂತ. ಫೋನಲ್ಲೆಲ್ಲ ಇಟ್ಕೊಳಕ್ಕಾಗಲ್ಲ ಜಾಸ್ತಿ, ಸೊ ಅದಕ್ಕೆ. ಸೊ ಆಫ್ಟರ್ ನೆಕ್ಸ್ಟ್ ನಾವು ಅವ್ರದ್ದು ಇನ್ವಿಟೇಷನ್ ಕಾರ್ಡ್ನ ನಾವು ಎಡಿಟ್ ಮಾಡೋಕ್ಕೆ, ವೀಡಿಯೋಸ್ ಮೇಕಿಂಗ್ ಮಾಡೋಕ್ಕೆ ನಾವು ಹೋದ್ವಿ ಅವ್ರ ಮನೆಗೆ. ಸೊ ಇಟ್ ವಾಸ್ ಸೋ ಮಚ್ ಫನ್ ಯುನೋ. ಅದು ಫುಲ್ ವ್ಲಾಗ್, ಅದನ್ನು ನಾನು ಪೋಸ್ಟ್ ಮಾಡಿದ್ದೀನಿ. ಸೊ ಅದು ಫಾರ್ ಮೆಮೊರೀಸ್ಗೆ. ಸೊ ತುಂಬ ಹ್ಯಾಪಿ ಆಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಫುಲ್ ರೋಸ್ ಎಲ್ಲ ಅವಳಿಗೆ ನಾನು ಎಸ್ಕೊಂಡು, ನಾನು ಅವಳಿಗೆ ಎಸ್ಕೊಂಡು. ನಾವು ಜಾಸ್ತಿ ವೀಡಿಯೋ ಮಾಡೋಕ್ಕಿಂತ ತುಂಬ ಬರೀ ಎಂಜಾಯ್ ಮಾಡೋದೇ ಜಾಸ್ತಿ ಇತ್ತು. ಆ್ಯಂಡ್ ಇಲ್ಲ 3 2 1 ಹೇಳಿ 2 1 ಗೋ. ಅದು ಬಿಡ್ತೀರಾ 1 ಹಾಕು.